ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಅಭಾವ ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಸೇರಿದಂತೆ ಉದ್ಯಮಗಳಿಗೂ ಕೂಡ ತಟ್ಟಿದೆ. ಉದ್ಯಮಗಳಿಗೆ ನಿಗದಿತ ಸಮಯಕ್ಕೆ ನೀರು ಸಿಗದೆ ಪರದಾಡ್ತಾ ಇದ್ದರೆ ಸರ್ಕಾರದ ಅಂಗಸಂಸ್ಥೆಗಳು ನೀರಿನ ಅಭಾವದ ಭೀತಿಯನ್ನು ಎದುರಿಸೋ ಹಾಗಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಇದೆ, ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಜಲಕ್ಷಾಮ. ಹೋಟೆಲ್ನಲ್ಲಿ ಕಡಿಮೆ ನೀರು ಬಳಸುವಂತೆ ಸಲಹೆ. ರಾಜ್ಯದಲ್ಲಿ ಈ ವರ್ಷ ಬರಗಾಲದ ಪರಿಣಾಮ ರಾಜಧಾನಿ ಬೆಂಗಳೂರಿಗೆ ಅದರ ಬಿಸಿ ತಟ್ತಾ ಇದೆ. ಇರುವ ಬೋರ್ವೆಲ್ಗಳು ಬತ್ತಿ ಹೋಗ್ತಾ ಇರೋದ್ರಿಂದ ಕಾವೇರಿ ನೀರಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಆದರೆ ಬೇಡಿಕೆಯಷ್ಟು ನೀರನ್ನು ಪೂರೈಸಲಿಕ್ಕಾಗದ ಕಾರಣ ಟ್ಯಾಂಕರ್ಗಳಿಗೆ ಇದೀಗ ಎಲ್ಲಿಲ್ಲದ ಡಿಮ್ಯಾಂಡ್ ಜಾಸ್ತಿಯಾಗಿದೆ. ಇದು ಹೋಟೆಲ್ ಉದ್ಯಮವನ್ನು ಕೂಡ ಬಿಟ್ಟಿಲ್ಲ. ಪ್ರತಿದಿನ ಟ್ಯಾಂಕರ್ ಪಡೆಯುವಂತಹ ಹೋಟೆಲ್ಗೂ ಕೂಡ ದರ ಹೆಚ್ಚು ಮಾಡಲಾಗಿದೆ. ಇದರ ಜೊತೆಗೆ ಒಂದು ದಿನದ ಮೊದಲೇ ನೀರಿನ ಟ್ಯಾಂಕರ್ ಮಾಹಿತಿಯನ್ನು ನೀಡಬೇಕಂತೆ. ಒಂದೆರಡು ಗಂಟೆಯಲ್ಲಿ ಟ್ಯಾಂಕರ್ ಅನ್ನು ಕೇಳಿದರೆ ಪೂರೈಕೆ ಆಗಲ್ಲ. ಇನ್ನು ಈ ಮೊದಲು 4,000 ಲೀಟರ್ ಟ್ಯಾಂಕರ್ಗೆ 400 ರಿಂದ 500 ರೂಪಾಯಿ ಸಿಗ್ತಿತ್ತು. ಒಂದು ಗಂಟೆ ಮುಂಚೆ ಫೋನ್ ಮಾಡಿದರೆ ಥಟ್ ಅಂತೇಳಿ ಟ್ಯಾಂಕರ್ ವಾಹನ ಬರ್ತಿತ್ತು. ಆದ್ರೀಗ ಅದೇ ಟ್ಯಾಂಕರ್ 800 ರಿಂದ 1000 ರೂಪಾಯಿ ಆಗಿದೆ. ಹೋಟೆಲ್ನಲ್ಲಿ ನೀರು ಮಿತವಾಗಿ ಬಳಕೆ ಮಾಡಿ ಅಂತೇಳಿ ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ, ಬಿಎಂಆರ್ಸಿಎಲ್ಗೂ ಟೆನ್ಷನ್. ನೀರಿನ ಅಭಾವದ ಬಗ್ಗೆ ಮುನ್ನೆಚ್ಚರಿಕೆಯ ಹೆಜ್ಜೆ ಇಡ್ಲಿಕ್ಕೆ ಮುಂದಾದ ಮೆಟ್ರೋ. ಸರ್ಕಾರಿ ಸಂಸ್ಥೆಯಾದ ಬಿಎಂಆರ್ಸಿಎಲ್ಗೂ ಕೂಡ ನೀರಿನ ಅಭಾವದ ಆತಂಕ ಎದುರಾಗಿದೆ. ಬೆಂಗಳೂರಿನ ಹಲವು ಕಡೆ ಸಾವಿರಾರು ಕೋಟಿ ವೆಚ್ಚದಲ್ಲಿ ಬಿಎಂಆರ್ಸಿಎಲ್ನ ಕಾಮಗಾರಿ ನಡೀತಾ ಇದೆ. ಕಟ್ಟಡದ ಕಾಮಗಾರಿಗಳಿಗೆ ನೀರಿನ ಬಳಕೆ ಅತ್ಯವಶ್ಯಕ. ಆದರೆ ಸದ್ಯದ ಬೆಂಗಳೂರಿನ ಪರಿಸ್ಥಿತಿಯ ಜೊತೆಗೆ ಮುಂದೆ ಎದುರಾಗಬಹುದಾದಂತಹ ಸವಾಲು ನಮ್ಮ ಮೆಟ್ರೋವನ್ನ ಚಿಂತೆಗೀಡು ಮಾಡಿದೆ. ಮುಂದಿನ ದಿನಗಳಲ್ಲಿ ಒಂದೊಮ್ಮೆ ನೀರಿನ ಅಭಾವ ಎದುರಾದರೆ ಕಾಮಗಾರಿಯ ಕಾರ್ಯ ಹೇಗೆ ಅನ್ನೋದೇ ಸದ್ಯ ಬಿಎಂಆರ್ಸಿಎಲ್ನ ಚಿಂತೆ. ಇದೇ ಕಾರಣಕ್ಕೆ ಬಿಎಂಆರ್ಸಿಎಲ್ ಎಂಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದ್ದಾರೆ. ಈ ಸಂಬಂಧ ಬಿಎಂಆರ್ಸಿಎಲ್ನ ಸಿವಿಲ್ ವಿಭಾಗದ ಅಧಿಕಾರಿಗಳ ಜೊತೆಗೆ ಆಂತರಿಕ ಸಭೆ ನಡೆಸಿರುವ ಎಂಡಿ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ನೀರಿನ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಜೊತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ವಿಚಾರವಾಗಿ ಸಲಹೆ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗಬಹುದು. ಆ ನಿಟ್ಟಿನಲ್ಲಿ ಬೇಕಾದ ಟ್ಯಾಂಕರ್ ವ್ಯವಸ್ಥೆ, ನೀರಿನ ಸಂಗ್ರಹಣೆ ಸೇರಿದಂತೆ ಕೆಲ ಅಗತ್ಯ ಕ್ರಮಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಂಡಿ ನೀಡಿರುವ ಸಲಹೆಗಳೇನು? ನೀರಿನ ಕೊರತೆಯನ್ನು ನೀಗಿಸಲಿಕ್ಕೆ ಅಗತ್ಯ ಟ್ಯಾಂಕರ್ಗಳ ಬಳಕೆ ಮಾಡಿ. ಕಾಮಗಾರಿಯ ವೇಳೆ ನೀರಿನ ಮೂಲ ಪತ್ತೆಯಾದರೆ ನೀರಿನ ಶೇಖರಣೆಗೆ ಒತ್ತು ಕೊಡಿ. ಮಳೆಯಾದರೆ ಕಾಮಗಾರಿಯ ಸ್ಥಳದಲ್ಲಿ ಮಳೆ ನೀರನ್ನು ಶೇಖರಣೆ ಮಾಡಲಿಕ್ಕೆ ಸೂಚನೆ ಕೊಡಿ. ಕಾಮಗಾರಿ ನಡೆಯುವಂತಹ ಜಾಗದಲ್ಲಿ ನೀರಿನ ಪೋಲನ್ನು ಕಡ್ಡಾಯವಾಗಿ ತಡೆಗಟ್ಟಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಆಗುವ ಪರಿಸ್ಥಿತಿ ನಮಗೂ ಬರ್ಬೋದು, ಇಲ್ಲ ಅಂತಲ್ಲ. ಯಾಕೆಂದ್ರೆ ಇದು ಮೆಟ್ರೋ ಒಂದೇ ಅಲ್ಲ, ಯಾಕೆಂದ್ರೆ ಬೆಂಗಳೂರಿನ ಜನತೆಗೆ ಆಗುವಂಥ ಒಂದು ತೊಂದರೆ ಇರೋದ್ರಿಂದ ಅದು ಆಗ್ಬೋದು. ಯಾಕೆಂದ್ರೆ ನ್ಯಾಚುರಲಿ ಸಾರ್ವಜನಿಕರು ಬಳಸ್ತಾರೆ. ಸಾರ್ವಜನಿಕರು ನಾವು ಯಾವುದನ್ನೇ ರೀತಿಯ ನಿರ್ಬಂಧ ಮಾಡೋಕ್ಕಾಗಲ್ಲ. ಈ ಬಗ್ಗೆ ಖಂಡಿತ ಗಮನ ಹರಿಸ್ತೀವಿ. ಆ ಸಮಸ್ಯೆಗಳ ಬಗ್ಗೆನೇ ನಾವು ಯೋಚನೆ ಮಾಡ್ತೇವೆ. ನೀರಿನ ಅಭಾವ ಮೆಟ್ರೋ ಕಾಮಗಾರಿಗಳಿಗೂ ಕೂಡ ಸವಾಲಾಗುವ ಸಾಧ್ಯತೆ ಇದೆ. ಒಂದೊಮ್ಮೆ ಮಳೆಯಾಗದಿದ್ದರೆ ಬೆಂಗಳೂರಿನ ಪರಿಸ್ಥಿತಿ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕೋದಂತೂ ಸತ್ಯ. ಮಾದೇಶ್ ಆನೇಕಲ್ ಜೊತೆಗೆ ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.